ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋಸ್ ಹಾಕಿದ ತಕ್ಷಣ ಬರಬೇಕು ಅಂತ ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಆವಾಗ ಬೇಗ ವೀಡಿಯೋಸ್ನ ನೋಡ್ಬೋದು. ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತೀನಿ. ಸಾಧ್ಯ ಆದರೆ ರಿಪ್ಲೈ ಮಾಡ್ತೀನಿ. ಇವತ್ತು ಕಾಲೇಜ್ಗೆ ರಜಾ ಇತ್ತು ಅಂತ ಹೇಳಿ ಮನೆ ಕೆಲಸ ಎಲ್ಲ ಕಿಚನ್ ಡಿಪಾರ್ಟ್ಮೆಂಟು, ರೂಮ್ ಡಿಪಾರ್ಟ್ಮೆಂಟ್ ಎಲ್ಲ ನನಗೆ ಬಿಟ್ಬಿಟ್ಟು ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ರು. ಇನ್ನೇನು ಮಾಡೋದು, ಅವರು ಪಾಪ ಕೆಲಸ ಮಾಡ್ಕೊಂಬರೋಷ್ಟರಲ್ಲಿ ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡೋಣ ಅಂತ ಬಂದೆ. ಬೆಳಗ್ಗೆ ಫುಲ್ಲು ಅಮ್ಮ ಎಲ್ಲ ಟಿಫನ್ ಮಾಡಿರೋದು ಎಲ್ಲ ಹಂಗೆ ಬಿಟ್ಟೋಗಿದ್ರು. ಸ್ವಲ್ಪ ಪಾತ್ರೆ ಎಲ್ಲ ಏನಿರಲಿಲ್ಲ, ಎಲ್ಲ ತೊಳೆದ್ಬಿಟ್ಟು ಅವರೇ ಬೆಳಗ್ಗೆನೇ ಹೋಗ್ಬಿಡ್ತಾರೆ. ಇನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಇಟ್ಟಿದ್ರೆ ಮಾತ್ರ ಅದನ್ನು ಮಾತ್ರ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಜಾಸ್ತಿ ಏನು ಪಾತ್ರೆ ಇರಲಿಲ್ಲ, ಎರಡೆರಡು ಪಾತ್ರೆ ಇದ್ವು. ಬೆಳಗ್ಗೆ ನಾಷ್ಟ ಮಾಡಿದ್ದು ಮತ್ತು ಬೆಳಗ್ಗೆ ಟಿಫನ್ ಮಾಡಿದ್ದೊಂದು ಖಾಲಿಯಾಗಿತ್ತು, ಅದಷ್ಟೇ ಇದ್ದಿದ್ದು. ಅದೆಲ್ಲ ನಾನು ತೊಳೆದ್ಬಿಟ್ಟು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು, ಅದಕ್ಕೆ ಎದ್ಬಿಟ್ಟು ಬೆಡ್ ಕವರ್ ಏನು ಹಂಗೆ ಬಿಟ್ಬಿಟ್ಟಿದೆ, ಏನೂ ಕ್ಲೀನ್ ಮಾಡಿರಲಿಲ್ಲ. ಇವಾಗ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಟಿಫನ್ ಎಲ್ಲ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೆ. ಇವಾಗ ಬೆಡ್ಶೀಟೆಲ್ಲ ಮಡಚಿ ಬೆಡ್ ಕವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡೆ. ಮನೆಯೆಲ್ಲ ಸ್ವಲ್ಪ ಧೂಳಾಗಿತ್ತು ಅಂದ್ಬಿಟ್ಟು ಅಪ್ಪಂಗೂ ರಜೆ ಇತ್ತು, ಯಾಕಂದರೆ ಇವತ್ತು 4th Saturday ಆಗಿರೋದ್ರಿಂದ ಅವರು ಮನೆಯಲ್ಲೇ ಇದ್ದರು. ಸೊ ನನ್ನ ಕೆಲಸನೂ ಈಸಿ ಆಗುತ್ತೆ ಇನ್ನು ಅಂದ್ಬಿಟ್ಟು ಅಪ್ಪನ ಕೈಲಿ ಸ್ವಲ್ಪ ಧೂಳೆಲ್ಲ ಒರೆಸಿ ನಾನು ಕಸ ಎಲ್ಲ ಗುಡಿಸ್ಕೊಂಡೆ. ಆಮೇಲೆ ಈಚೆ ಪ್ಯಾಸೇಜ್ ಸ್ವಲ್ಪ ಗಲೀಜಾಗಿತ್ತು, ಬೆಳಗ್ಗೆನೂ ಗುಡಿಸಿರ್ಲಿಲ್ಲ. ಯಾಕಂದರೆ ಶುಕ್ರವಾರ ಏನಾದರೂ ಗುರುವಾರ ಇಲ್ಲ ಮಂಗಳವಾರ ಸೋಮವಾರ ಆದರೆ ಮಮ್ಮಿನೇ ಈಚೆ ಎಲ್ಲ ಕಸ ಗುಡಿಸಿ ಅವರೇ ತೊಳೆದ್ಬಿಡ್ತಾರೆ. ಇಲ್ಲಾಂದರೆ ಒಂದೊಂದು ಟೈಮ್ ನಾನು ತೊಳಿತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟು ಏನು ತೊಳೆದಿರಲಿಲ್ಲ, ಹಂಗೆ ಕ್ಲೀನ್ ಮಾಡಿರಲಿಲ್ಲ ಅಂದ್ಬಿಟ್ಟು ಈಚೆ ಎಲ್ಲ ಕಸ ಗುಡಿಸ್ಕೊಂಡೆ. ಅಮ್ಮನೇ ಬೆಳಗ್ಗೆನೇ ಬೇಗ ಎದ್ದೊಳೋದ್ರಿಂದ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟಿದ್ರು. ಸ್ವಲ್ಪ ಬಟ್ಟೆ ಮಾತ್ರ ಈಚೆ ಒಣಗಾಕಿದ್ರು, ಇನ್ನು ಸ್ವಲ್ಪ ಮಿಕ್ಕಿದ್ವು ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾವು ಎದ್ದಾದ್ಮೇಲೆ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾವು ಟೆರೇಸ್ ಮೇಲೆ ಹೋಗಿ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಗ್ರೌಂಡ್ ಫ್ಲೋರಲ್ಲಿ ಇರೋದಲ್ವಾ. ಸೊ ಬಟ್ಟೆನೆಲ್ಲ ಯಾರು ಅಷ್ಟು ದೂರ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗೋಕ್ಕಾಗಲ್ಲ, ವೆಯ್ಟ್ ಇರುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಕೊತೀವಿ. ಸ್ವಲ್ಪ ಆ ಕಡೆ ಜಾಗ ಇದೆ ಆ ಕಡೆ ಹಾಕ್ಕೊಳ್ಳೋದಕ್ಕೆ, ಅಲ್ಲೇ ಹಾಕೊತೀವಿ. ಇನ್ನು ಸ್ವಲ್ಪ ಮಾತ್ರ ಮಿಕ್ಕಿದ್ವೇನೋ, ಜಾಸ್ತಿ ಬಟ್ಟೆ ಏನಿರಲಿಲ್ಲ, ಸ್ವಲ್ಪ ಇದ್ವು, ಅದನ್ನೇ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಮುಖ ತೊಳೆದು ಹಂಗೆ ಬಿಟ್ಟಿದ್ದೀನಿ. ಸ್ಕಿನ್ಗೆ ಏನೂ ಹೊಚ್ಚೇ ಇಲ್ಲ. ಸೊ ಸ್ವಲ್ಪ ಸ್ಕಿನ್ ಕೇರ್ ಮತ್ತು ತಲೆ ಫುಲ್ಲು ಡ್ರೈ ಆಗಿಬಿಟ್ಟೈತೆ, ಅದಕ್ಕೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ನಂದು ಫುಲ್ಲು ಡ್ರೈ ಸ್ಕಿನ್ನು, ಹೆವಿ ಡ್ರೈ ಸ್ಕಿನ್ನು. ಕೋಲ್ಡ್ ಸೀಸನ್ ಅಂತ ಬಂತು ಅಂದರೆ ಸಖತ್ ಡ್ರೈ ಆಗಿ ಎಲ್ಲ ಒಂಥರ ಸಿಪ್ಪೆ ಥರ ಬಿಡಿಸ್ಕೊತಾ ಇರುತ್ತೆ ಸ್ಕಿನ್ನೆಲ್ಲ. ಸೊ ಅದಕ್ಕೆ ಒಂದ್ಸತಿ ಡಾಕ್ಟ್ರಿಗೆ ಚೆಕಪ್ ಮಾಡಿಸಿ ಈ ಲೋಷನ್ ಕೊಟ್ಟಿದ್ರು, ಅದನ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಏನೂ ಹಚ್ಚಲ್ಲ ನನ್ನ ಫೇಸ್ಗೆ, ಅಷ್ಟೇ ನಂದು ಸ್ಕಿನ್ ಕೇರೇ ಮುಗಿದೋಗುತ್ತೆ. ಒಂದು ಬೊಟ್ಟಿಗೆ ಹೋಗೋಣ, ಚೆನ್ನಾಗಿ ಕಾಣ್ತೀನಿ. ನನಗಂತೂ ಇವಾಗ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಒಂದು ಸರಿ ಬಾಚಿದ್ರೇ ಅಷ್ಟು ಹೇರ್ ಬರ್ತಾಯಿದೆ ಕೈಗೆ, ಹಾಗೇ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ವಾಟರ್ ಚೇಂಜ್ ಆಗಿರೋದ್ರಿಂದ ಏನಾದರೂ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಏನೋ ಗೊತ್ತಿಲ್ಲ. ಮೊದಲು ತುಂಬ ಅಂದರೆ ತುಂಬ ದಪ್ಪ ಇತ್ತು, ಹಾಗೆ ತಿನ್ನಿತ್ತು ಹೇರು. ಈಗ ಎಷ್ಟು ಸಣ್ಣ ಆಗಿಬಿಟ್ಟಿದೆ ಅಂದರೆ ನೋಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಎಷ್ಟೊಂದು ದಿನ ಆಗಿತ್ತು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ, ಅದಕ್ಕೆ ಇವತ್ತಾದರೂ ಫ್ರೀ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಬರೀ ನಾನು ಕೋಕೋನಟ್ ಆಯಿಲ್ ಮಾತ್ರ ಬಳಸೋದು. ಯಾವುದೇ ಥರ ಏನೂ ಅದಕ್ಕೆ ಮಿಕ್ಸೇ ಮಾಡಲ್ಲ, ಡೈರೆಕ್ಟು ಅಂಗಡಿಯಿಂದ ತಂದು ಕೋಕೋನಟ್ ಆಯಿಲ್ ಹೆಂಗಿರುತ್ತೋ ಹಂಗೆ ಹಚ್ಕೊತೀನಿ. ಏನು ಗೊತ್ತಾ, ನಾನು ಎಷ್ಟು ದಡ್ಡಿ ಅಂತ ಅಂದರೆ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ನ. ರೀಲ್ಸ್ ಮಾಡೋಕ್ಕೆ ಆಲ್ರೆಡಿ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಾನೆಂತ ಎಷ್ಟು ದಡ್ಡಿ ಅಂತ ಅಂದರೆ ಆಗಲೇ ತಲೆಗೆ ಎಣ್ಣೆ ಹಾಕ್ಕೊಬಿಟ್ಟಿದ್ದೀನಿ. ಸೊ ಇವಾಗ ರೀಲ್ಸ್ ಮಾಡೋಕ್ಕೂ ಆಗೋಲ್ಲ, ಏನೂ ಆಗೋಲ್ಲ. ಇವತ್ತು ಹೆಂಗೂ ಸಾಟರ್ಡೇ ಆಗಿತ್ತು, ರಜನೂ ಕೊಟ್ಟಿದ್ರು. ನಾಳೆ ಆದರೆ ಮಂಡೇ ಎಕ್ಸಾಮ್ ಇತ್ತು. ಮಂಡೇ ಎಕ್ಸಾಮ್ ಇರೋದ್ರಿಂದ ಭಾನುವಾರ ಓದ್ಕೋಬೋದು. ಇವತ್ತು ಫುಲ್ಲು ವೀಡಿಯೋಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿದ್ದೀನಿ ನಾನು. ಎಷ್ಟು ದಡ್ಡಿ ಅಂತ ಅಂದರೆ ರೀಲ್ಸ್ ಈಗ ತಾನೇ ಜಸ್ಟ್ 5 ಮಿನಿಟ್ಸ್ ಎಲ್ಲ ಸೀರೆ ಎಲ್ಲ ತೆಗ್ದಿಟ್ಬಿಟ್ಟು ಹೋಗಿದ್ದೀನಿ ರೀಲ್ಸ್ ಮಾಡೋಣ ಅಂತ. ಆಲೇ ಹಂಗೆ ವೀಡಿಯೋ ಮಾಡ್ತಾ ಡೈಲಿ ವ್ಲಾಗ್ ಮಾಡ್ತಾಯಿದ್ನಾ, ಹಂಗೆ ವೀಡಿಯೋ ಮಾಡ್ತಾ ತಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟಿದ್ದೀನಿ ಮರ್ತ್ಬಿಟ್ಟು. ಬೆಳಗ್ಗೆನೇ ಅಮ್ಮ ಟೊಮೊಟೊ ಗೊಜ್ಜು ಮಾಡಿ ಇಕ್ಕೋಗಿದ್ರು, ಮಧ್ಯಾಹ್ನಕ್ಕೂ ಆಗಂಗೆ. ಅದು ಬೆಳಗ್ಗೆನೂ ಯಾರು ತಿಂದಿದ್ರು ಅದನ್ನೇ ಯಾರು ಮತ್ತೆ ತಿಂತಾರೆ ಅಂದ್ಬಿಟ್ಟು
ಎಗ್ಗಿದ್ವು 2 ಅದನ್ನೇ ತೊಗೊಂಡು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಗ್ ರೈಸ್ ಮಾಡಿಕೊಂಡೆ. ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಏನಲ್ಲ ಕುಕ್ಕಿಂಗಲ್ಲಿ, ಸ್ವಲ್ಪ ಏನೋ ಅಷ್ಟೋ ಮಾಡೋಕ್ಕೆ ಬರುತ್ತೆ. ಫೈನಲಿಗೆ ಈ ಥರ ಮಾಡಿದ್ದೆ, ಚೆನ್ನಾಗಿತ್ತು. ಆಮೇಲೆ ಅಮ್ಮ ಬಂದರು ಕೆಲಸದಿಂದ ಅಂದ್ಬಿಟ್ಟು ಅವ್ರಿಗೂ ಟೀ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆನೂ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಕೂತಿದ್ದೆ. ಇವತ್ತಿನ ದಿನ ಒಬ್ಬಳೇ ಈ ಥರ ಮುಗಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.